ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ. ಕಡೆ ಉಪವಾಸ ಅಂತ ಮಾಡ್ತೀವಿ. ಅದನ್ನ ಯಾವ ರೀತಿ ಮಾಡ್ತೀವಿ ಅಪ್ಪನ 3 ದಿನ ಮಾಡ್ತೀವಿ. 3 ದಿನದಲ್ಲಿ ಏನೇನು ಊಟ ಮಾಡ್ತೀವಿ, ಏನೇನು ಅಡುಗೆ ಮಾಡ್ತೀವಿ, ಯಾವ ರೀತಿ ಇರ್ತೀವಿ ಅಂತೆಲ್ಲ ಹೇಳ್ತೀನಿ. ನಾನು ದೇವಸ್ಥಾನಕ್ಕೆ ಎಲ್ಲಿಗೆ ಹೋಗ್ತಾರೆ ಪ್ರತಿ ಒಂದು ವಿಡಿಯೋನು ಇದರಲ್ಲಿ ಹೇಳ್ತೀನಿ. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ. ಅಮ್ಮ ಬೆಳಿಗ್ಗೆ ಬೇಗನೆ ಎದ್ದು ಕಸ ಹೊಡೆದು ಮನೆಯೆಲ್ಲ ಒರೆಸ್ಬಿಟ್ಟು ಅವ್ರು ಸ್ನಾನ ಮಾಡ್ಕೊಂಡು ಬರ್ತಾರೆ. ಅದಾದ ನೆಕ್ಸ್ಟ್ ನಮ್ಮ ಪಾಪಗೂ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ ಇನ್ನು ನಾನು ಮಲಗಿಸ್ತೀನಿ. ಅಮ್ಮ ಪೂಜೆಗೆ ಅಂತ ರೆಡಿ ಮಾಡ್ತಾ ಇರ್ತಾರೆ. ದೀಪ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲ ಚೆನ್ನಾಗಿ ನೀಟಾಗಿ ಒರೆಸ್ಬಿಟ್ಟು ದೀಪಕ್ಕೆಲ್ಲ ರೆಡಿ ಮಾಡಿ ಹೂವು ಎಲ್ಲ ಅಲಂಕಾರ ಮಾಡಿ ಮತ್ತು ನಮ್ಮ ಮನೇಲಿ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮು ದೀಪ ಡೈಲಿ ಹಚ್ಚಲೇಬೇಕು. ನಮ್ಮ ತಂದೆ ಹಚ್ಚುತ್ತಾರೆ, ಯಾಕಂದರೆ ನಮ್ಮ ತಂದೆ ಡೈಲಿ ಪೂಜೆ ಮಾಡ್ತಾರೆ. ಹಾಗಾಗಿ ಬತ್ತಿನ ದೊಡ್ಡದಾಗಿ ಅಮ್ಮ ಮಸಿಬೇಕು. ಅಂದರೆ ನಮ್ಮ ಕಡೆ ಹತ್ತಿಲಿ ಮಸಿತೀವಿ, ರೆಡಿಮೇಡ್ ಏನು ತರಲ್ಲ. ಹತ್ತಿ ಇರುತ್ತಲ್ಲ, ಹತ್ತಿಲೇ ದೊಡ್ಡದಾಗಿ ಮಸಿಯುತ್ತೆ. ಇಲ್ಲಾಂದ್ರೂ ಸುಮಾರು ಒಂದಿಷ್ಟು ಉದ್ದನಾದರೂ ಮಸಿಯುತ್ತೆ. ಯಾಕಂದರೆ ಡೈಲಿ ದೀಪ ಹಚ್ಚಲೇಬೇಕಲ್ಲ, ಬೇಗ ಬತ್ತಿ ಖಾಲಿ ಆಗಿಬಿಡುತ್ತೆ ಅಂತ. ಎಲ್ಲ ರೆಡಿ ಮಾಡೋಕ್ಕೆ ಒಂದು 1/2 hour ಆದರೂ ಬೇಕು ಅವ್ರಿಗೆ. ರೆಡಿ ಮಾಡಿ ಅವರು ದೀಪ ಹಚ್ಚುತ್ತಾರೆ. ಆಮೇಲೆ ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ಟು ಮನೆ ತುಂಬ ಹೊಗೆ ಘಮ ಘಮ ಅನ್ಬೇಕು. ಆ ರೀತಿ ಎಲ್ಲ ಹೊಗೆ ಎಲ್ಲ ಕೊಟ್ಟ ಮೇಲೆ ದೀಪ ಹಚ್ಚಾಗಿರುತ್ತೆ. ಅದಾದಷ್ಟು ಹಣ್ಣುಕಾಯಿ ಎಲ್ಲ ಮಡಗಿರ್ತಾರೆ. ರಸಾಯನ ಅಂತ ಮಾಡಿರ್ತೀವಿ. ರಸಾಯನಕ್ಕೆ ನಾವು ಬಾಳೆಹಣ್ಣು ಮತ್ತು ಈ ಉಪವಾಸದ ಪ್ರಯುಕ್ತ ಹಲಸಿನಣ್ಣು ತಂದಿರ್ತೀವಿ. ಹಲಸಿನಣ್ಣ ಕೂದು ಫಸ್ಟ್ ಬಾಳೆಹಣ್ಣು ಜೊತೆಗೆ ರಸಾಯನ ಮಾಡಿ ಹಲಸಿನಣ್ಣು ಜೊತೆಗಿಟ್ಟು ಪ್ರಸಾದಕ್ಕೆ ಅಂತ ಎತ್ತಿಡ್ತೀವಿ. ಆಮೇಲೆ ಈ ಉಪವಾಸದಲ್ಲಿ ನಮ್ಮ ಕಡೆ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಅಂಥವರಿಗೆ ಗಂಡನ ಮನೆಗೆ ಪ್ರತಿ ಒಂದು ಸಾಮಾನು ಸಹ ತೆಗೆದು ಕೊಡಬೇಕು. ಅಂದರೆ ಏನೇನು ಸಾಮಾನು ಅಂದರೆ ಸಕ್ಕರೆ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಶಾಂಪು, ಪೇಸ್ಟು, ಬ್ರಷು ಮತ್ತು ಬೇಳೆ, ಹಸಿರು ಕಾಳು, ಪ್ರತಿಯೊಂದು ಮನೆ ಐಟಮ್ ಏನೇನಿರುತ್ತೆ ಅದೆಲ್ಲನೂ ತೆಗೆದು ಅವ್ರಿಗೆ ಕೊಡಬೇಕು. ಹಾಗೆ ಅದ್ರ ಜೊತೆಗೆ ಒಂದು ಹಲಸಿನಣ್ಣು ಕೊಡಬೇಕು. ಮತ್ತು ಹಲಸಿನಣ್ಣು ಜೊತೆಗೆ ಹಾಸಿಗೆ, ದಿಂಬು, ಮಂಚ ಮತ್ತು ಬೀರು ಪ್ರತಿಯೊಂದೂ ಈ ಮದುವೆ ಆದ ಹೊಸ್ತರು ಇರ್ತೀವಲ್ಲ ಅಂಥವರಿಗೆ ಗಂಡನ ಮನೆ ಕಡೆಗೆ ಕೊಟ್ಟು ಕಳಿಸ್ತೀವಿ. ಹಬ್ಬ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಎಲ್ಲ ಮನೆಯಲ್ಲೆಲ್ಲ ರೆಡಿ ಆದಮೇಲೆ ನಮ್ಮ ಹಸ್ಬೆಂಡ್ನು ಕರೆಸಿರ್ತಾರೆ. ಅವ್ರ ಜೊತೆಲಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಯಾವ ದೇವಸ್ಥಾನ ಅಂದರೆ ನಮ್ಮ ಕಡೆ ಒಡ್ಗಲ್ ರಂಗನೇತ್ರೇಶ್ವರ ಬೆಟ್ಟ ಇದೆ, ಅಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಏನೋ ಮಾಡ್ತಾರೆ, ಸಮಾನ ಮಾಲೆ ಅಂತೇನೋ ಹುಡುಗನ ಕತ್ತಿಗೆ ಹೂವು ಹಾಕ್ಸಿ, ಹುಡುಗಿ ಕತ್ತಿಗೆ ಹೂವು ಹಾಕ್ಸಿ ಪೂಜೆ ಮಾಡ್ತಾರೆ. ತುಂಬ ರಶ್ ಇರ್ತಾರೆ. ಅದರಲ್ಲೂ ತುಂಬ ಇವಾಗ ರೀಸೆಂಟಾಗಿ ಮದುವೆ ಆಗಿರೋದಲ್ಲ ಅಂಥವರೆಲ್ಲರೂ ಬಂದಿರ್ತಾರೆ. ಜೋಡಿಗಳು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. 3 ದಿನ ಮಾಡ್ತೀವಿ. 3 ದಿನದಲ್ಲಿ ಏನೇನು ಊಟ ಮಾಡ್ತೀವಿ, ಏನೇನು ಅಡುಗೆ ಮಾಡ್ತೀವಿ ಎಲ್ಲ ಹೇಳ್ತೀನಿ ನಾನು. ಈ ಹಬ್ಬಕ್ಕೆ ಮೊದಲನೇ ದಿನ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡ್ತೀವಿ. ಅದು ಉಪ್ಪಿಟ್ಟಿಗೆಲ್ಲ ಅವರೆಕಾಳು ಹಾಕಿ ತರಕಾರಿ ಎಲ್ಲ ಹಾಕೋರು ಮಸಾಲೆ ಹಾಕ್ತಾರೆ. ನಾವು ಮಸಾಲೆ ಎಲ್ಲ ಹಾಕಲ್ಲ, ನಾರ್ಮಲಾಗೆ ಉಪ್ಪಿಟ್ಟು ಇದ್ರ ಥರನೇ ತರಕಾರಿ ಎಲ್ಲ ಹಾಕಿ ಮಾಡ್ತೀವಿ. ಮತ್ತು ಮಾಡೋರು ಬಾತ್ ಮಾಡ್ತಾರೆ. ನಾವು ಅವಾಗಿಂದ ಉಪ್ಪಿಟ್ಟು ಕೇಸರಿಬಾತೆ ಮಾಡೋದು. ನಮ್ಮ ಸೈಡ್ ನಾವ್ಯಾರು ಉಪ್ಪಿಗೆ ಬಾತ್ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಬಾತು ಸಹ ಮಾಡ್ತಾರೆ. ಅಡುಗೆ ಫಸ್ಟ್ ಮೊದಲನೇ ದಿನ ಉಪ್ಪಿಟ್ಟು ಕೇಸರಿಬಾತ್ ಮಾಡ್ತೀವಿ. 2ನೇ ದಿನ ವಡೆ ಪಾಯಸ ಮಾಡಿ ಬೇಳೆ ಸಾಂಬಾರು ಮಾಡ್ತೀವಿ. ಆಮೇಲೆ ಮಾಡೋರು ಒಬ್ಬಿಟ್ಟು ಮಾಡ್ತಾರೆ. ನಾವು ಒಬ್ಬಿಟ್ಟು ಮಾಡೋಕ್ಕೆ ಹೋಗಲ್ಲ, ವಡೆ ಪಾಯಸ ಮಾಡ್ತೀವಿ. ಮತ್ತು 3ನೇ ದಿನ ಮಟನ್ ಚಿಕನ್ ಮಾಡ್ತೀವಿ. ನಿಮಗೆ ಗೊತ್ತಿರೋದಾಗೆ ಹಳ್ಳಿ ಅಂತ ಅಂದಮೇಲೆ ಗಾಳಿಪಟನೂ ಬಿಡ್ತೀವಿ. ಹೋದ ವರ್ಷ ನಾನು ಮತ್ತು ಜಯಂತು ಮತ್ತು ನಮ್ಮ ಅಕ್ಕನ ಮಗಳು 3 ಜನನೂ ಬಿಟ್ಟಿದ್ವಿ. ತುಂಬ ಖುಷಿಯಾಗಿತ್ತು. ಅವಾಗ ತುಂಬ ದೂರಕ್ಕೆಲ್ಲ ಬಿಟ್ಟು ಆಟ ಆಡಿದ್ವಿ. ಈ ವರ್ಷ ಪಾಪ ಇರೋದ್ರಿಂದ ಹೊರಗಡೆನೇ ಹೋಗೋಕ್ಕಾಗ್ತಿಲ್ಲ, ಮನೆಯಲ್ಲೇ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಮಾತಾಡಿದ್ರೆ ನನ್ನ ಹತ್ರ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನು ಇದನ್ನು ತಿದ್ಕೋತೀನಿ, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಸರಿ ಮಾಡ್ಕೋತೀನಿ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.